ಗಣೇಶಾಯ ನಮಃ. ಸಿಂಹರಾಶಿಯವರೇ, ಇಂದು ನಾನು ನಿಮ್ಮ ಮುಂದೆ ಕುಳಿತಿರುವುದು ಕೇವಲ ಜ್ಯೋತಿಷ್ಯದ ಪಟ್ಟಿ ಓದಲು ಅಥವಾ ಗ್ರಹಗತಿಗಳ ಬಗ್ಗೆ ಸಾಮಾನ್ಯ ಮಾಹಿತಿ ನೀಡಲಲ್ಲ. ಬದಲಾಗಿ ನಿಮ್ಮ ಬದುಕಿನ ಹಾದಿಯಲ್ಲಿ ನೀವು ಅನುಭವಿಸುತ್ತಿರುವ ಆ ಕಡು ಕಷ್ಟದ ಸತ್ಯಗಳನ್ನು ಮತ್ತು ಯಾರೂ ಹೇಳದ ನೋವುಗಳನ್ನು ನಿಮ್ಮ ಕಣ್ಣೆದುರುವಿಡಲು ಬಂದಿದ್ದೇನೆ. ಹೊರಗಿನ ಪ್ರಪಂಚದ ದೃಷ್ಟಿಯಲ್ಲಿ ನೀವು ಸಿಂಹದಂತೆ ಗರ್ಜಿಸುವ ರಾಜರು. ನಿಮ್ಮ ನಡಿಗೆಯಲ್ಲಿ ಒಂದು ರೀತಿಯ ರಾಜಗತ್ತಿದೆ. ನಿಮ್ಮ ಪ್ರತಿಯೊಂದು ಮಾತುಗಳಲ್ಲೂ ರಾಯಲ್ ಛಾಪಿರುತ್ತದೆ. ಜಗತ್ತು ನಿಮ್ಮನ್ನು ಕಂಡು ಅಸೂಯೆ ಪಡಬಹುದು. ಇವರಿಗೇನು ಕಷ್ಟ, ರಾಜನಂತೆ ವೈಭವದಿಂದ ಬದುಕುತ್ತಿದ್ದಾರೆ ಎಂದು ಅಂದುಕೊಳ್ಳಬಹುದು. ಆದರೆ ನಿಮ್ಮ ಅಂತರಾಳದ ಸತ್ಯವೇನೆಂದು ನಿಮ್ಮ ಎದೆಯ ಮೇಲೆ ಕೈಯಿಟ್ಟು ಕೇಳಿಕೊಳ್ಳಿ. ನಿಮ್ಮ ಆರ್ಥಿಕ ಮತ್ತು ಮಾನಸಿಕ ಪರಿಸ್ಥಿತಿ ಇಂದು ಹೇಗಿದೆ? ನಿಮ್ಮ ಕೈಗೆ ಲಕ್ಷಾಂತರ ರೂಪಾಯಿ ಹಣ ಬರುತ್ತದೆ ನಿಜ, ಆದರೆ ಅದು ಬಂದಷ್ಟೇ ವೇಗವಾಗಿ ಮಂಜಿನಂತೆ ಕರಗಿ ಹೋಗುತ್ತಿದೆ. ಬೆಳಿಗ್ಗೆ ಸಾವಿರಾರು ರೂಪಾಯಿಗಳ ಒಡೆಯನಾಗಿ ರಾಜನಂತೆ ಕಾಣುವ ನೀವು ಸಂಜೆಯ ಹೊತ್ತಿಗೆ ಕೇವಲ 100 ರೂಪಾಯಿಗೂ ಪರದಾಡುವಂತಹ ವಿಚಿತ್ರ ಮತ್ತು ನೋವಿನ ಪರಿಸ್ಥಿತಿ ನಿಮಗೆ ಬಂದಿದೆಯಲ್ಲವೇ? ಈ ವಿರೋಧಾಭಾಸವೇ ನಿಮ್ಮ ಜೀವನದ ಅತಿದೊಡ್ಡ ಶಾಪವಾಗಿ ಪರಿಣಮಿಸಿದೆ. ಇದಕ್ಕೆ ಮೂಲ ಕಾರಣ ಬೇರೆ ಯಾರೂ ಅಲ್ಲ, ಅದು ನಿಮ್ಮಲ್ಲಿರುವ ಅತಿಯಾದ ಉದಾರತೆ ಮತ್ತು ಅತಿರೇಕದ ದಾನಶೀಲ ಗುಣ. ನಿಮ್ಮ ಹತ್ತಿರ ಹಣ ಇಲ್ಲದಿದ್ದರೂ ಪರವಾಗಿಲ್ಲ, ಬೇರೆಯವರ ಕಣ್ಣೀರು ನೋಡಿ ಮರುಗುವ ನೀವು ಸಾಲ ಮಾಡಿಯಾದರೂ ಅವರಿಗೆ ಸಹಾಯ ಹಸ್ತ ಚಾಚುತ್ತೀರಿ. ಆದರೆ ಈ ಸಮಾಜದ ಕ್ರೂರ ಸತ್ಯವೇನೆಂದರೆ, ನೀವು ಯಾರಿಗೆ ಕಷ್ಟದ ಸಮಯದಲ್ಲಿ ಅನ್ನ ಹಾಕಿ ಮೇಲೆ ತಂದಿರೋ, ಯಾರಿಗೆ ಹೆಗಲು ಕೊಟ್ಟು ಬೆಳೆಸಿದಿರೋ, ಅವರೇ ಇಂದು ನಿಮ್ಮ ಬೆನ್ನಿಗೆ ಚೂರಿ ಹಾಕುತ್ತಿದ್ದಾರೆ. ನಿಮ್ಮದೇ ಹಣದಲ್ಲಿ ಐಷಾರಾಮಿ ಜೀವನ ನಡೆಸುವ ಅವರು ಇಂದು ನಿಮ್ಮನ್ನೇ ಶತ್ರುಗಳಂತೆ ಕಾಣುತ್ತಿದ್ದಾರೆ ಮತ್ತು ಸಮಾಜದಲ್ಲಿ ನಿಮ್ಮ ಹೆಸರನ್ನು ಹಾಳು ಮಾಡಲು ಹೊಂಚು ಹಾಕುತ್ತಿದ್ದಾರೆ. ಭಾಗ 2. ಸಿಂಹರಾಶಿಯ ಅಧಿಪತಿ ಸೂರ್ಯನ ಪ್ರಭಾವ ಮತ್ತು ದೈವಿಕ ಸಂಕಲ್ಪ. ಸಿಂಹ ಹಸಿದರೂ ಹುಲ್ಲು ತಿನ್ನದು ಎಂಬುದು ಕೇವಲ ಗಾದೆಯಲ್ಲ, ಅದು ನಿಮ್ಮ ಮೂಲ ಸ್ವಭಾವ. ಆದರೆ ಇಂದಿನ ಕಠಿಣ ಕಾಲಘಟ್ಟದಲ್ಲಿ ನೀವು ಯಾಕೆ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಹುಲ್ಲು ತಿನ್ನುವಂತಹ ಅಥವಾ ಬೇರೆಯವರ ಮುಂದೆ ಅನಿವಾರ್ಯವಾಗಿ ಕೈಯೊಡ್ಡುವಂತಹ ಸ್ಥಿತಿಗೆ ಬಂದಿದ್ದೀರಿ? ಪ್ರತಿಯೊಂದು ಚಿಕ್ಕ ವಿಷಯದಲ್ಲೂ ಯಾಕೆ ಇಷ್ಟೊಂದು ಅಡ್ಜಸ್ಟ್ ಮಾಡಿಕೊಂಡು ಬದುಕುತ್ತಿದ್ದೀರಿ? ಸಿಂಹರಾಶಿಯವರೇ, ಈ ಬಗ್ಗೆ ನಾನು ನಿಮಗೆ ಹೇಳುವುದು ಒಂದೇ: ಇದು ಖಂಡಿತವಾಗಿಯೂ ನಿಮ್ಮ ತಪ್ಪಲ್ಲ. ಇದು ನಿಮ್ಮ ಜಾತಕದಲ್ಲಿರುವ ಗ್ರಹಗಳ ಆಟ ಮತ್ತು ಕಾಲದ ಚಕ್ರದ ಮಹಿಮೆ. ಆದರೆ ನೆನಪಿಡಿ, ಸಮುದ್ರದ ಅಲೆಯಂತೆ ಕಷ್ಟಗಳೂ ಬಂದು ಹೋಗುತ್ತವೆ. ಸದಾಕಾಲ ಇದೇ ಸ್ಥಿತಿ ಇರುವುದಿಲ್ಲ. ನಿಮ್ಮ ಕಣ್ಣೀರು ಒರೆಸುವ ಮಹೋನ್ನತ ಕಾಲ ಈಗ ಹತ್ತಿರ ಬಂದಿದೆ. ನಿಮ್ಮ ರಾಶಿಯ ಅಧಿಪತಿ ಸಾಕ್ಷಾತ್ ಸೂರ್ಯದೇವ. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಸೂರ್ಯ ಎಂದರೆ ಅಪ್ರತಿಮ ಶಕ್ತಿ, ಪರಮ ಅಧಿಕಾರ ಮತ್ತು ದೈವಿಕ ತೇಜಸ್ಸು. ಆದರೆ ಪ್ರಸ್ತುತ ಸಂದರ್ಭದಲ್ಲಿ ನಿಮ್ಮ ಜಾತಕದಲ್ಲಿ ಸೂರ್ಯನ ಪ್ರಭಾವ ಸ್ವಲ್ಪ ಮಂಕಾಗಿರುವುದರಿಂದ ನೀವು ಇಷ್ಟೆಲ್ಲ ಅವಮಾನ ಮತ್ತು ಆರ್ಥಿಕ ಹಿನ್ನಡೆಗಳನ್ನು ಅನುಭವಿಸುತ್ತಿದ್ದೀರಿ. ಈ ವಿಶೇಷ ಸೂರ್ಯಾರಾಧನೆಯ ದಿನದಂದು ಸೂರ್ಯನ ಅನುಗ್ರಹ ದೊರೆಯುವ ಅತ್ಯಂತ ಶುಭ ಘಳಿಗೆ ನಿರ್ಮಾಣವಾಗುತ್ತಿದೆ. ಆ ಪವಿತ್ರ ದಿನದಂದು ನೀವು ಮಾಡುವ ಒಂದು ಸಣ್ಣ ಮತ್ತು ಶ್ರದ್ಧಾಪೂರ್ವಕ ಪರಿಹಾರ ನಿಮ್ಮ ಹಣೆಬರಹವನ್ನೇ ಪೂರ್ಣವಾಗಿ ಬದಲಾಯಿಸಬಲ್ಲದು. ಈ ಕ್ರಾಂತಿಕಾರಿ ಬದಲಾವಣೆಯ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಹೆಮ್ಮೆಯ ಮತ್ತು ಮೆಚ್ಚಿನ ನಮ್ಮ ಜೀವನ ಜ್ಯೋತಿ ಚಾನೆಲ್ ಮೂಲಕ ನಾವು ವಿವರವಾಗಿ ಒದಗಿಸುತ್ತಿದ್ದೇವೆ. ಸಿಂಹರಾಶಿಯವರೇ, ಭಾಗ 3. ಸಿಂಹರಾಶಿಯವರ ಗುಪ್ತ ದೌರ್ಬಲ್ಯಗಳು ಮತ್ತು ಶತ್ರುಗಳ ಕಾಟ. ಕೇಳಿಬರುವುದು. ಸಿಂಹರಾಶಿಯವರ ಬದುಕಿನಲ್ಲಿ ಅತಿದೊಡ್ಡ ಅಡೆತಡೆಯಾಗಿರುವುದು ಅವರ ಕ್ಷಣಿಕ ಕೋಪ ಮತ್ತು ಅತಿಯಾದ ಮುಗ್ಧ ನಂಬಿಕೆ. ಹಠಾತ್ತನೆ ಕೋಪದ ಅತಿರೇಕ. ಅಥವಾ ನಿಮಗೆ ಅನ್ಯಾಯ ಕಂಡರೆ ಅಥವಾ ಯಾರಾದರೂ ಸಣ್ಣ ತಪ್ಪು ಮಾಡಿದರೆ ಸಾಕು, ತಕ್ಷಣ ಕೋಪ ಉಕ್ಕಿ ಬರುತ್ತದೆ. ಆವೇಶದ ಕ್ಷಣದಲ್ಲಿ ನೀವು ಎದುರಿಗಿರುವವರು ಯಾರು, ಅವರೊಂದಿಗೆ ನಿಮ್ಮ ಹಿಂದಿನ ಸಂಬಂಧವೇನು ಎಂಬುದನ್ನು ಮರೆತು ಕಟುವಾದ ಮಾತುಗಳನ್ನು ಆಡುತ್ತೀರಿ. ನಂತರ ಪರಿಸ್ಥಿತಿ ತಣ್ಣಗಾದ ಮೇಲೆ ಪಶ್ಚಾತ್ತಾಪ ಪಡುತ್ತೀರಿ. ಆದರೆ ಅಷ್ಟರಲ್ಲಿ ಸಂಬಂಧಗಳಲ್ಲಿ ಸರಿಪಡಿಸಲಾಗದ ಬಿರುಕು ಮೂಡಿರುತ್ತದೆ. ಭಾಗ 2. ನಂಬಿಕೆ ದ್ರೋಹದ ದೇವತೆಗಳ ಆಗಮನ ಮತ್ತು ರಕ್ಷಣೆ. ನೀವು ಹೊರಗೆ ಕಠಿಣವಾಗಿ ಕಂಡರೂ ಹೃದಯದ ಒಳಭಾಗದಲ್ಲಿ ಅತ್ಯಂತ ಮೃದು ಮತ್ತು ಭಾವುಕ ಸ್ವಭಾವದವರು. ರಾಜತ್ವದ ನಿಮ್ಮ ಸ್ನೇಹಿತರು ಅಥವಾ ಸಿಂಹರಾಶಿಯವರ ಮನೆಗೆ ಕಷ್ಟ ಎಂದು ಬಂದಾಗ ನೀವು ಸಂಪೂರ್ಣವಾಗಿ ಅವರನ್ನು ನಂಬಿಬಿಡುತ್ತೀರಿ. ಒಂದು ಅಪ್ರತಿಮ ನಿಮ್ಮ ರಕ್ಷಣಾ ಕೈಲಾದ ಕವಚ ಸಹಾಯ ನಿರ್ಮಾಣವಾಗಿದೆ ಮಾಡುತ್ತೀರಿ. ಎಂದರ್ಥ. ಆದರೆ ಅದೇ ಹಣವನ್ನು ನೀವು
ಮರಳಿ ಪಡೆಯುವಾಗ ಅವರೇ ನಿಮ್ಮ ಶತ್ರುಗಳಾಗುತ್ತಾರೆ. ಅವುಗಳನ್ನು ಶಕ್ತಿಶಾಲಿ ಇವನಿಗೆ ತುಂಬಾ ನಾಗದೇವತೆಗಳೆಂದು ಅಹಂಕಾರ ಬಂದಿದೆ, ಆರಾಧಿಸಲಾಗುತ್ತದೆ. ಇವನಿಗೆ ಸೊಕ್ಕು ನಿಮ್ಮ ಜಾಸ್ತಿ ಮನೆಯ ಎಂದು ಸುತ್ತಮುತ್ತ ಸಮಾಜದಲ್ಲಿ ಅಥವಾ ನಿಮ್ಮ ಕನಸಿನಲ್ಲಿ ಗೌರವಕ್ಕೆ ಧಕ್ಕೆ ನಾಗರಹಾವಿನ ತರುವಂತಹ ಸುಳ್ಳು ದರ್ಶನವಾಗುತ್ತಿದ್ದರೆ ಸುದ್ದಿಗಳನ್ನು ಅದು ನಿಮ್ಮ ಹಬ್ಬಿಸುತ್ತಾರೆ. ಜೀವನದಲ್ಲಿ ಬರಲಿರುವ ನೀವು ಶುಭ ಹೊರಗಡೆ ಮುನ್ಸೂಚನೆಗಳ ನಗುನಗುತ್ತಾ ಸಂಕೇತವಾಗಿದೆ. ಧೈರ್ಯವಂತನಂತೆ ಕಾಣಿಸಿಕೊಂಡರೂ ನಾಗದೇವತೆಗಳ ಅನುಗ್ರಹದಿಂದ ಏಕಾಂತದಲ್ಲಿ ನೀವು ನಿಮ್ಮ ಅನುಭವಿಸುವ ಮನೆಯಲ್ಲಿರುವ ಮಾನಸಿಕ ನಕಾರಾತ್ಮಕ ಹಿಂಸೆ ಶಕ್ತಿಗಳು, ಮತ್ತು ಯೋಚನೆಗಳು ದೃಷ್ಟಿದೋಷಗಳು ನರಕದ ಮತ್ತು ಶತ್ರುಗಳು ನೋವಿಗಿಂತ ಹೆಣೆದ ಕಡಿಮೆಯೇನಲ್ಲ. ಕುತಂತ್ರದ ಜಾಲಗಳು ಈಗ ಇವೆಲ್ಲದರಿಂದ ನಿಧಾನವಾಗಿ ಶಾಶ್ವತ ಭಸ್ಮವಾಗಿವೆ. ಬಿಡುಗಡೆ ಹೊಂದಲು ಈ ಈ ದೈವಿಕ ಸೂರ್ಯಾರಾಧನೆಯ ಶಕ್ತಿಗಳು ದಿನವು ನಿಮ್ಮ ಬೆನ್ನ ನಿಮಗೆ ಹಿಂದೆ ದಾರಿದೀಪವಾಗಲಿದೆ. ಇರುವುದರಿಂದಲೇ ನೀವು ಎಷ್ಟೋ ಪ್ರಾಣಾಪಾಯಗಳಿಂದ ಭಾಗ 4. ಮತ್ತು ದೊಡ್ಡ ಭಾನುವಾರದ ಸಂಕಷ್ಟಗಳಿಂದ ವಿಶೇಷ ಪಾರಾಗಿ ಪರಿಹಾರ. ಬಂದಿದ್ದೀರಿ. ಬೆಲ್ಲ ಭಾಗ ಮತ್ತು 3. ಗೋಧಿಯ ಆರ್ಥಿಕ ಆಧ್ಯಾತ್ಮಿಕ ಮತ್ತು ರಹಸ್ಯ. ವೃತ್ತಿ ಜೀವನದಲ್ಲಿ ರಾಜಯೋಗ. ಸೂರ್ಯದೇವನಿಗೆ Career ಅತ್ಯಂತ and ಪ್ರೀತಿವಾದ finance. ದಿನ ಈ ಕಳೆದ ಭಾನುವಾರ. ಕೆಲವು ಈ ತಿಂಗಳಿಂದ ದಿನದಂದು ನೀವು ನಿಮ್ಮ ಆರ್ಥಿಕವಾಗಿ ಕಳೆದು ಹೋದ ಸಾಕಷ್ಟು ಅದೃಷ್ಟವನ್ನು ಏರಿಳಿತಗಳನ್ನು ಮರಳಿ ಪಡೆಯಲು ಕಂಡಿರಬಹುದು. ನೀವು ಕೆಲಸದ ದೇವಸ್ಥಾನಕ್ಕೆ ಸ್ಥಳದಲ್ಲಿ ಬರಿಗೈಯಲ್ಲಿ ಟೀಕೆಗಳು, ಹೋಗಬೇಡಿ. ಮಾಡಿದ ಕೆಲಸಕ್ಕೆ ನಿಮ್ಮ ಸಲ್ಲದ ಅಡುಗೆ ಗೌರವ, ಮನೆಯಲ್ಲಿರುವ ಹೀಗೆ ಅತ್ಯಂತ 10 ಹಲವು ಸಾಮಾನ್ಯವಾದ ನೋವುಗಳನ್ನು ಅನುಭವಿಸಿದ್ದೀರಿ. ಆದರೆ ಆಧ್ಯಾತ್ಮಿಕವಾಗಿ ಆದರೆ ಸಿಂಹರಾಶಿಯವರೇ, ಶಕ್ತಿಶಾಲಿಯಾದ ಈ ಈಗ 2 ಕಾಲ ವಸ್ತುಗಳ ಬದಲಾಗಿದೆ. ಮೂಲಕ ನಾಗದೇವತೆಗಳ ಸೂರ್ಯದೇವನನ್ನು ಸಂಚಾರವು ಒಲಿಸಿಕೊಳ್ಳಿ. ನಿಮ್ಮ ಮನೆಯಲ್ಲಿ ಸಮೃದ್ಧಿಯನ್ನು 1. ತರಲಿದೆ. ಬೆಲ್ಲದ ಹಣಕಾಸಿನ ನೀರಿನ ಸ್ಥಿತಿ. ಅರ್ಘ್ಯದ ಮಹತ್ವ. ಹಳೆಯ ಸಾಲಬಾಧೆಗಳಿಂದ ಮುಕ್ತಿ ಜ್ಯೋತಿಷ್ಯ ಪಡೆಯಲು ಶಾಸ್ತ್ರದ ಹೊಸ ಪ್ರಕಾರ ಹಾದಿಗಳು ಸೂರ್ಯದೇವನಿಗೆ ತೆರೆದುಕೊಳ್ಳಲಿವೆ. ಬೆಲ್ಲ ಎಂದರೆ ಅನಿರೀಕ್ಷಿತ ಅತ್ಯಂತ ಮೂಲಗಳಿಂದ ಪ್ರೀತಿ. ಅಥವಾ ಹಳೆಯ ಒಂದು ಬಾಕಿ ಚಿಕ್ಕ ಉಳಿದಿದ್ದ ತಾಮ್ರದ ಹಣ ಅಥವಾ ನಿಮ್ಮ ಕೈ ಶುದ್ಧವಾದ ಸೇರುವ ಲೋಟದಲ್ಲಿ ಸಾಧ್ಯತೆ ನೀರನ್ನು ದಟ್ಟವಾಗಿದೆ. ತೆಗೆದುಕೊಂಡು ವೃತ್ತಿ ಅದಕ್ಕೆ ಜೀವನ. ಒಂದು ಚಿಕ್ಕ ತುಂಡು ಉದ್ಯೋಗದಲ್ಲಿ ಬೆಲ್ಲವನ್ನು ಬಡ್ತಿ ಹಾಕಿ ಅದು ಅಥವಾ ವೇತನ ಸಂಪೂರ್ಣವಾಗಿ ಹೆಚ್ಚಳದ ಕರಗುವಂತೆ ಸುದ್ದಿಯನ್ನು ಮಾಡಿ. ನೀವು ಶೀಘ್ರದಲ್ಲೇ ಸೂರ್ಯೋದಯದ ಕೇಳಲಿದ್ದೀರಿ. ಸಮಯದಲ್ಲಿ ವ್ಯಾಪಾರಸ್ಥರಿಗೆ ಸೂರ್ಯನಿಗೆ ಈ ಹೊಸ ಬೆಲ್ಲದ ನೀರಿನಿಂದ ಪಾಲುದಾರಿಕೆಗಳು ಲಾಭ ಅರ್ಘ್ಯವನ್ನು ನೀಡಿ ತಂದುಕೊಡಲಿವೆ. ಅಥವಾ ಆಸ್ತಿ ದೇವಸ್ಥಾನದಲ್ಲಿ ವ್ಯವಹಾರ, ಸೂರ್ಯದೇವನಿಗೆ ರಿಯಲ್ ಎಸ್ಟೇಟ್ ಸಮರ್ಪಿಸಿ. ಅಥವಾ ಭೂಮಿಗೆ ಈ ಸಂಬಂಧಿಸಿದ ಪವಿತ್ರ ವ್ಯವಹಾರಗಳಲ್ಲಿ ಕಾರ್ಯ ಮಾಡುವಾಗ ತೊಡಗಿರುವವರಿಗೆ ಕಣ್ಣು ಇದು ಮುಚ್ಚಿ ಸುವರ್ಣ ಭಕ್ತಿಯಿಂದ ಕಾಲ. ಹೀಗೆ ಪ್ರಾರ್ಥಿಸಿ. ದಶಕಗಳಿಂದ ಮಾರಾಟವಾಗದ ಹೇ ಆಸ್ತಿ ಸೂರ್ಯದೇವ, ಈಗ ಉತ್ತಮ ನನ್ನ ಬೆಲೆಗೆ ಜೀವನದಲ್ಲಿ ಮಾರಾಟವಾಗುವ ತುಂಬಿರುವ ಕಷ್ಟದ ಲಕ್ಷಣಗಳಿವೆ. ವಿಷಗಳನ್ನು ಭಾಗ ನೀನು 4. ಹರಿಸು. ನನ್ನ ಕೌಟುಂಬಿಕ ಬದುಕನ್ನು ಶಾಂತಿ ಈ ಬೆಲ್ಲದ ಮತ್ತು ಸಿಹಿಯಂತೆ ಆರೋಗ್ಯ. ಸುಂದರವಾಗಿಸು. ಫ್ಯಾಮಿಲಿ ಅಂಡ್ ನನ್ನ ಹೆಲ್ತ್. ಕೋಪವನ್ನು ಶಾಂತಗೊಳಿಸಿ ಮನೆಯಲ್ಲಿ ಸದಾ ನನಗೆ ಈ ಜಗಳ, ಮೊದಲು ಇದ್ದ ಅಶಾಂತಿ ರಾಜಯೋಗವನ್ನು ಅಥವಾ ಮತ್ತೆ ದಂಪತಿಗಳ ಕರುಣಿಸು. ನಡುವೆ ವೈಮನಸ್ಯ ಈ ಇದ್ದರೆ ಸರಳ ಎನಿಸುವ ಈಗ ಕ್ರಿಯೆಯು ನಾಗದೇವತೆಗಳ ನಿಮ್ಮ ಜಾತಕದಲ್ಲಿ ಕೃಪೆಯಿಂದ ಮಂಕಾಗಿರುವ ಮನೆಯಲ್ಲಿ ಶಾಂತಿ ಸೂರ್ಯನಿಗೆ ನೆಲೆಸಲಿದೆ. ಅಪಾರ ತೇಜಸ್ಸನ್ನು ನೀಡುತ್ತದೆ. ಸಂತಾನಹೀನರಿಗೆ ಇದರಿಂದ ಸಂತಾನ ಭಾಗ್ಯದ ಸರ್ಕಾರಿ ಶುಭ ಸುದ್ದಿ ಕೆಲಸದಲ್ಲಿನ ಸಿಗುವ ಅಡೆತಡೆಗಳು ಯೋಗವಿದೆ. ನಿವಾರಣೆಯಾಗಿ ನಿಮ್ಮ ಮಕ್ಕಳ ಸಮಾಜದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಕಳೆದು ಹೋದ ಬಗ್ಗೆ ಇದ್ದ ಸ್ಥಾನಮಾನಗಳು ಆತಂಕಗಳು ದೂರವಾಗಿ ಮತ್ತೆ ಲಭಿಸುತ್ತವೆ. ಅವರಿಗೆ ಉತ್ತಮ 2. ಉದ್ಯೋಗದ ಗೋಧಿ ಅವಕಾಶಗಳು ಸಮರ್ಪಣೆಯ ಲಭಿಸಲಿವೆ. ರಹಸ್ಯ. ಆರೋಗ್ಯದ ಸೂರ್ಯನಿಗೆ ವಿಷಯದಲ್ಲಿ ಅತ್ಯಂತ ನೀವು ಪ್ರಿಯವಾದ ಸ್ವಲ್ಪ ಧಾನ್ಯವೆಂದರೆ ಜಾಗರೂಕರಾಗಿರಬೇಕು. ಗೋಧಿ. ಒಂದು ಹಿಡಿ ಬೆನ್ನು ನೋವು ಗೋಧಿಯನ್ನು ಅಥವಾ ಭಕ್ತಿಯಿಂದ ಕಣ್ಣಿನ ತೆಗೆದುಕೊಂಡು ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ದೇವಸ್ಥಾನದಲ್ಲಿ ಆದರೆ ಸಮರ್ಪಿಸಿ ದೈವಿಕ ಅಥವಾ ಶಕ್ತಿಗಳ ನಂದಿಯ ಪ್ರಾರ್ಥನೆಯಿಂದ ಪಾದದ ಇವು ಹತ್ತಿರ ಬೇಗನೆ ಅತ್ಯಂತ ಗುಣಮುಖವಾಗುತ್ತವೆ. ಗೌರವದಿಂದ ಇಟ್ಟು ಹಿರಿಯರ ನಮಸ್ಕರಿಸಿ. ಆಶೀರ್ವಾದ ಸಾಧ್ಯವಾದರೆ ಪಡೆಯುವುದನ್ನು ಮರೆಯಬೇಡಿ. ಆ ದಿನ ಏಕೆಂದರೆ ದೇವಸ್ಥಾನದ ಆವರಣದ ನಾಗದೇವತೆಗಳು ಹೊರಗಿರುವ ಬಡವರಿಗೆ ಪಿತೃದೇವತೆಗಳ ಅಥವಾ ರೂಪದಲ್ಲಿಯೂ ಅರ್ಹರಿಗೆ ನಮ್ಮನ್ನು ಕಾಯುತ್ತಾರೆ. ಗೋಧಿಯನ್ನು ದಾನವಾಗಿ ನೀಡಿ. ಭಾಗ ಈ 5. ವಿಶಿಷ್ಟ ದಾನವು ದೈವಿಕ ನಿಮ್ಮ ಮೇಲೆ ಸಂಕೇತಗಳು ಮತ್ತು ಬೆಟ್ಟದಂತೆ ಎಚ್ಚರಿಕೆ. ಹೇರಲ್ಪಟ್ಟಿರುವ ಸಾಲದ ಹೊರೆಯನ್ನು Signs ಕಡಿಮೆ and ಮಾಡಲು warnings. ಅದ್ಭುತವಾಗಿ ಈ ಸಹಾಯ ದೈವಿಕ ಮಾಡುತ್ತದೆ. ಶಕ್ತಿಗಳು ನಿಮ್ಮ ಮನೆಗೆ ಕೈಯಿಂದ ಬಂದಾಗ ಗೋಧಿ ಅವು ದಾನವಾದರೆ ನಿಮ್ಮಿಂದ ಕೆಲವು ನಿಮ್ಮ ಶಿಸ್ತು ಕಷ್ಟಗಳು ಮತ್ತು ಮತ್ತು ಸಾಲದ ಭಕ್ತಿಯನ್ನು ಬಾಧೆಗಳು ನಿರೀಕ್ಷಿಸುತ್ತವೆ. ಅಕ್ಷರಶಃ 1. ಸುಟ್ಟು ಮನೆಯ ಬೂದಿಯಾಗುತ್ತವೆ ಎಂಬ ಶುಚಿತ್ವ. ದೃಢ ನಂಬಿಕೆ ನಾಗದೇವತೆಗಳಿಗೆ ಜ್ಯೋತಿಷ್ಯದಲ್ಲಿದೆ. ಪವಿತ್ರವಾದ ಭಾಗ ಮತ್ತು 5. ಸುಗಂಧಭರಿತ ವಾತಾವರಣವೆಂದರೆ ಸೂರ್ಯಾರಾಧನೆಯ ಪ್ರಿಯ. ನಂತರ ನಿಮ್ಮ ಆದ್ದರಿಂದ ಬದುಕಿನಲ್ಲಿ ಕಂಡುಬರುವ ಮನೆಯನ್ನು ಅದ್ಭುತ ಯಾವಾಗಲೂ ಬದಲಾವಣೆಗಳು. ಶುದ್ಧವಾಗಿಟ್ಟುಕೊಳ್ಳಿ. ಈ ಮೇಲೆ ತಿಳಿಸಿದ ಗೌರವ. ಪರಿಹಾರಗಳನ್ನು ಮನೆಯ ಅತ್ಯಂತ ಹಿರಿಯರನ್ನು ಶ್ರದ್ಧೆ ಮತ್ತು ನಂಬಿಕೆಯಿಂದ ಮಹಿಳೆಯರನ್ನು ಮಾಡಿದ ಎಂದಿಗೂ ನಂತರ ನೋಯಿಸಬೇಡಿ. ನಿಮ್ಮ ಜೀವನದಲ್ಲಿ ದೈವಿಕ ಶಕ್ತಿಗಳು ಸಕಾರಾತ್ಮಕ ನೆಲೆಸಬೇಕಾದರೆ ಗಾಳಿ ಬೀಸಲು ಮನೆಯಲ್ಲಿ ಶುರುವಾಗುತ್ತದೆ. ಪ್ರೀತಿಯ ವಾತಾವರಣವಿರಬೇಕು. ಮುಖ್ಯವಾಗಿ ಈ ಕೆಳಗಿನ ಅಪಚಾರ, 3 ಪವಾಡಗಳನ್ನು ನೀವು ಹುತ್ತಗಳಿದ್ದಲ್ಲಿ ನಿರೀಕ್ಷಿಸಬಹುದು. ಅಥವಾ ಹಳೆಯ 1. ನಾಗರಕಲ್ಲುಗಳಿದ್ದಲ್ಲಿ ಶತ್ರುಗಳ ಸಂಹಾರ ಮತ್ತು ಅಪ್ಪಿತಪ್ಪಿಯೂ ಪತನ. ಅನಾಚಾರ ಇಷ್ಟು ಮಾಡಬೇಡಿ. ದಿನ ನಿಮ್ಮ ಬೆನ್ನ ದೈವಿಕ ಹಿಂದೆ ಕೆಟ್ಟದಾಗಿ ಸೂಚನೆಗಳನ್ನು ಮಾತನಾಡುತ್ತಿದ್ದವರು ನಿರ್ಲಕ್ಷಿಸುವುದು ಮತ್ತು ನಿಮ್ಮ ಅಸ್ಥಿರತೆಗೆ ಪ್ರತಿಭೆ ಕಂಡು ಕಾರಣವಾಗಬಹುದು. ಅಸೂಯೆ ಪಡುತ್ತಿದ್ದ ಶತ್ರುಗಳ ಭಾಗ ಬಾಯಿ 6. ಸಂಪೂರ್ಣವಾಗಿ ವಿಶೇಷ ಬಂದಾಗುತ್ತದೆ. ಪರಿಹಾರಗಳು. ಸಿಂಹದ ಗರ್ಜನೆಯ Special ಮುಂದೆ remedies. ನರಿಗಳು ಅಡಗಿ ನಿಮ್ಮ ಕುಳಿತುಕೊಳ್ಳುವ ಅದೃಷ್ಟವನ್ನು ಕಾಲ 10 ಮರಳಿ ಪಟ್ಟು ಬರುತ್ತದೆ. ಹೆಚ್ಚಿಸಿಕೊಳ್ಳಲು ನಿಮ್ಮ ಈ ವಿರೋಧಿಗಳೇ ಕೆಳಗಿನ ಸರಳ ತಾವಾಗಿ ಆದರೆ ಬಂದು ನಿಮ್ಮ ಶಕ್ತಿಶಾಲಿ ಮುಂದೆ ಶರಣಾಗುವ ಪರಿಹಾರಗಳನ್ನು ಮಾಡಿ. ಅಥವಾ ತಲೆಬಾಗುವ 1. ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಅಕ್ಕಿ ಕಾಳಿನ ತಂತ್ರ. 2. ರಾತ್ರಿ ರಾಜಮರ್ಯಾದೆ ಮಲಗುವ ಮತ್ತು ಮುನ್ನ ಒಂದು ಸಾಮಾಜಿಕ ಲೋಟ ಗೌರವ. ನೀರಿನಲ್ಲಿ ಸ್ವಲ್ಪ ಸಮಾಜದಲ್ಲಿ ಅಕ್ಕಿ ಒಂದು ಕಾಳುಗಳನ್ನು ಕಾಲದಲ್ಲಿ ಹಾಕಿ ನೀವು ಹೊಂದಿದ್ದ ನಿಮ್ಮ ಗೌರವ ಮತ್ತು ಕೋರಿಕೆಗಳನ್ನು ವರ್ಚಸ್ಸು ಮನಸ್ಸಿನಲ್ಲಿ ಮತ್ತೆ ಸಂಕಲ್ಪ ವಾಪಸ್ ಮಾಡಿ ಸಿಗುತ್ತದೆ. ಮನೆಯ ಮುಖ್ಯ ಉದ್ಯೋಗದ ದ್ವಾರದ ಬಳಿ ಜಾಗದಲ್ಲಿ ಇಡಿ. ನೀವು ಅಂದುಕೊಂಡಂತೆ ಮರುದಿನ ಬೆಳಿಗ್ಗೆ ಪ್ರಮೋಷನ್ ಆ ನೀರನ್ನು ಅಥವಾ ಹೊಸ ಗಿಡಗಳಿಗೆ ಹಾಕಿ. ಜವಾಬ್ದಾರಿಗಳು ಲಭಿಸುತ್ತವೆ. ಇದನ್ನು 21 ದಿನಗಳ ಕುಟುಂಬದ ಕಾಲ ಒಳಗೆ ಮತ್ತು ಸತತವಾಗಿ ಹೊರಗೆ ಮಾಡಿ. ನಿಮ್ಮ ಪ್ರತಿಯೊಂದು 2. ಮಾತಿಗೂ ತುಪ್ಪದ ಹಿಂದೆಂದಿಗೂ ದೀಪ. ಹಿಂತಲೂ ಹೆಚ್ಚಿನ ಪ್ರತಿದಿನ ತೂಕ ಮತ್ತು ಸಂಜೆ ಬೆಲೆ ಮನೆಯಲ್ಲಿ ಸಿಗುತ್ತದೆ. ಹಸುವಿನ ತುಪ್ಪದ 3. ದೀಪವನ್ನು ಹಚ್ಚಿ ಸ್ಥಿರವಾದ ಧನ ಓಂ ಸಮೃದ್ಧಿ. ನಮಃ ಶಿವಾಯ ಹಣ ಮಂತ್ರವನ್ನು ಕೈಯಲ್ಲಿ ಪಠಿಸಿ. ನಿಲ್ಲುತ್ತಿಲ್ಲ ಎಂಬ ಇದು ನಿಮ್ಮ ಬಹುಕಾಲದ ನಾಗದೇವತೆಗಳನ್ನು ದೂರು ಸಂತುಷ್ಟಗೊಳಿಸುತ್ತದೆ. ಇನ್ನು ಮುಂದೆ ಇರುವುದಿಲ್ಲ. ಮಹಾಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ಸೂರ್ಯದೇವನ ಸ್ಥಿರವಾಗಿ ಆರಾಧನೆ. ನೆಲೆಸುತ್ತಾಳೆ. ಸಿಂಹರಾಶಿಯ ಸಾಲದ ಅಧಿಪತಿ ಶಾಶ್ವತವಾಗಿ ಸೂರ್ಯನಾಗಿರುವುದರಿಂದ ಹೊಸ ಪ್ರತಿದಿನ ಆದಾಯದ ಬೆಳಿಗ್ಗೆ ಮಾರ್ಗಗಳು ಸೂರ್ಯನಿಗೆ ಮತ್ತು ಅರ್ಘ್ಯ ಉದ್ಯೋಗದ ಅರ್ಪಿಸಿ. ಅವಕಾಶಗಳು ಓಂ ನಿಮ್ಮನ್ನು ಸೂರ್ಯದೇವಾಯ ಹುಡುಕಿಕೊಂಡು ನಮಃ ಬರುತ್ತವೆ. ಮಂತ್ರ ಜಪಿಸಿ. ಭಾಗ 6. ಭಾಗ ಅಂತಿಮ 7. ಸಂದೇಶ. ನಿಮ್ಮ ಮುಕ್ತಾಯ. ಸರ್ವತೋಮುಖ ಗೆಲುವೆ ಸಿಂಹರಾಶಿಯವರೇ, ನಮ್ಮ ಉದ್ದೇಶ. ನಿಮ್ಮ ಬದುಕಿನ ಕತ್ತಲೆ ಸರಿದು ಸಿಂಹರಾಶಿಯವರೇ, ಬೆಳಕು ಮೂಡುವ ಕೊನೆಯದಾಗಿ ಸಮಯ ನಾನು ಬಂದಿದೆ. ಹೇಳುವುದು ಒಂದೇ. ಈ ದೈವಿಕ ನೀವು ಈ ಶಕ್ತಿಗಳ ಭೂಮಿಯ ಮೇಲೆ ಮೇಲೆ ನಂಬಿಕೆ ತಲೆ ಇಡಿ ತಗ್ಗಿಸಿ ಬದುಕಲು ಮತ್ತು ಹುಟ್ಟಿಲ್ಲ. ಪ್ರಾಮಾಣಿಕತೆಯಿಂದ ಬದಲಾಗಿ ಮುನ್ನಡೆಯಿರಿ. ತಲೆ ಎತ್ತಿ ನಿಮ್ಮ ಪ್ರತಿಯೊಂದು ರಾಜನಂತೆ ಹೆಜ್ಜೆಯಲ್ಲೂ ಗರ್ವದಿಂದ ನಡೆಯಲು ಈ ಹುಟ್ಟಿದವರು. ಅದೃಶ್ಯ ಶಕ್ತಿಗಳು ನಿಮಗೆ ಬದುಕಿನಲ್ಲಿ ರಕ್ಷಣೆಯಾಗಿ ಕಷ್ಟಗಳು ಬರುವುದು ನಿಲ್ಲಲಿವೆ. ಸಿಂಹಕ್ಕೆ ಮಾತ್ರ. ಈ ಮಾಹಿತಿ ನಿಮಗೆ ಗುಂಪಿನಲ್ಲಿರುವ ಉಪಯುಕ್ತವೆನಿಸಿದರೆ ಕುರಿಗಳಿಗಲ್ಲ. ವಿಡಿಯೋವನ್ನು ಲೈಕ್ ಆ ಮಾಡಿ ಸೂರ್ಯ ಮತ್ತು ದೇವನಿಗೆ ನಿಮ್ಮ ತಿಳಿದಿದೆ. ಆತ್ಮೀಯರೊಂದಿಗೆ ಈ ಶೇರ್ ಕಠಿಣ ಮಾಡಿ. ಕಷ್ಟಗಳನ್ನು ಇಂತಹ ಎದುರಿಸಿ ಮತ್ತಷ್ಟು ಅದಕ್ಕೆ ಸವಾಲು ಆಧ್ಯಾತ್ಮಿಕ ಹಾಕಿ ಮತ್ತು ಜಯಿಸುವ ಜ್ಯೋತಿಷ್ಯದ ಛಲ ಮತ್ತು ಮಾಹಿತಿಗಾಗಿ ದೈಹಿಕ ಮಾನಸಿಕ ನಮ್ಮ ಶಕ್ತಿ ಜೀವನ ಜ್ಯೋತಿ ಇರುವುದು ಚಾನೆಲ್ ಅನ್ನು
ಕೇವಲ ಸಬ್ಸ್ಕ್ರೈಬ್ ರಾಶಿಯವರಿಗೆ ಮಾತ್ರ ನಿಮ್ಮ ಎಂದು. ಬೆಂಬಲ ಆ ನಮಗೆ ಭಾಸ್ಕರನ ಸದಾ ಮುಂದೆ ಸ್ಫೂರ್ತಿ. ಮಾತ್ರ ಸರ್ವೇ ಭಕ್ತಿಯಿಂದ ಜನ ತಲೆಬಾಗಿ ಸುಖಿನೋ ಪ್ರಾರ್ಥಿಸಿ. ಭವಂತು. ಮಿಕ್ಕಂತೆ ಬೇರೆ ಎಲ್ಲರಿಗೂ ಯಾರ ಮುಂದೆಯೂ ಒಳ್ಳೆಯದಾಗಲಿ. ನಿಮ್ಮನ್ನು ನೀವು ಓಂ ಎಂದಿಗೂ ಗಣೇಶಾಯ ಕೀಳಾಗಿ ನಮಃ. ಕಾಣಬೇಡಿ. ಓಂ ನಿಮ್ಮ ಆವೇಶದ ಗಣೇಶಾಯ ಕೋಪವನ್ನು ನಮಃ. ಪ್ರೀತಿಯಾಗಿ ನಮಸ್ಕಾರ ಪರಿವರ್ತಿಸಿಕೊಳ್ಳಿ. ವೀಕ್ಷಕರೇ. ನಿಮ್ಮ ಭಕ್ತಿ ಮುಖದಲ್ಲಿ ಮತ್ತು ಸದಾ ಜ್ಞಾನದ ಆತ್ಮವಿಶ್ವಾಸದ ಸಂಗಮವಾಗಿರುವ ನಗುವಿರಲಿ. ನಿಮ್ಮ ನೆಚ್ಚಿನ ನಿಮ್ಮ ಏಳಿಗೆಯ ಜೀವನ ಜ್ಯೋತಿ ಪ್ರತಿಯೊಂದು ವಾಹಿನಿಗೆ ಹಂತದಲ್ಲೂ ತಮ್ಮೆಲ್ಲರಿಗೂ ನಮ್ಮ ಆದರದ ಜೀವನ ಜ್ಯೋತಿ ಸುಸ್ವಾಗತ. ಚಾನೆಲ್ ಸದಾ ಒಂದು ನಿಮ್ಮ ವಿಶೇಷ ಬೆಂಬಲಕ್ಕೆ ಸೂಚನೆ. ಮತ್ತು ಅದು ಮಾರ್ಗದರ್ಶನಕ್ಕೆ ಏನೆಂದರೆ, ಇರುತ್ತದೆ. ಈ ಈ ವಿಡಿಯೋದಲ್ಲಿ ವಿಶೇಷ ಹೇಳುವ ಮಾಹಿತಿ ವಿಷಯ ನಿಮ್ಮ ಬದುಕಿನಲ್ಲಿ ಸಿಂಹರಾಶಿಯವರಲ್ಲಿ ಹೊಸ ಹರವಸೆಯ ಎಲ್ಲರಲ್ಲೂ ಕಿರಣವನ್ನು ಈ ಮೂಡಿಸಿದ್ದರೆ ರೀತಿಯಾದ ಅನುಭವ ದಯವಿಟ್ಟು ಈ ಆಗಿರುವುದಿಲ್ಲ. ವಿಡಿಯೋವನ್ನು ಆದರೆ ನಿಮ್ಮ ಸಿಂಹರಾಶಿಯ ಕೆಲವರಿಗೆ ಸ್ನೇಹಿತರಿಗೆ ಮಾತ್ರ ಮತ್ತು ಈ ರೀತಿಯಾದ ಸಂಬಂಧಿಕರಿಗೆ ಅನುಭವ ಹೆಚ್ಚಿನ ಆಗಿರುತ್ತದೆ. ಸಂಖ್ಯೆಯಲ್ಲಿ ಹಂಚಿಕೊಳ್ಳಿ. ನಿಮ್ಮಲ್ಲಿ ಯಾರ್ಯಾರಿಗೆ ಅವರಿಗೂ ಈ ಕೂಡ ರೀತಿಯಾದ ಜೀವನದಲ್ಲಿ ಅನುಭವ ಕತ್ತಲೆಯಿಂದ ಆಗಿದೆ ಎಂದು ಬೆಳಕಿನೆಡೆಗೆ ದಾರಿ ಕಾಮೆಂಟ್ ಸಿಗಲಿ. ಬಾಕ್ಸ್ನಲ್ಲಿ ತಿಳಿಸಿ. ಆ ಸೂರ್ಯದೇವನ ಕೃಪೆ ಸಿಂಹರಾಶಿಯವರೇ, ನಿಮ್ಮ ಮತ್ತು ನೀವು ನಿಮ್ಮ ಎಂದಾದರೂ ಕುಟುಂಬದ ಮೇಲೆ ಗಮನಿಸಿದ್ದೀರಾ? ಸದಾ ಇರಲಿ. ನಿಮ್ಮ ಮನೆಯಲ್ಲಿ ಗರ್ಜಿಸಿ ಗೆದ್ದು ಬನ್ನಿ. ಅಕಾರಣವಾಗಿ ಕೆಲವು ಜೀವನದಲ್ಲಿ ಶಬ್ದಗಳು ಸುಖ ಶಾಂತಿ ಕೇಳಿಬರುವುದು ನೆಲೆಸಲಿ. ಅಥವಾ ಜೈ ಯಾರೋ ಸೂರ್ಯದೇವ. ನಿಮ್ಮನ್ನು ಗಮನಿಸುತ್ತಿರುವುದು